ಸ್ವಾಗತ. ನೀವು ನೋಡ್ತಾ ಇರ್ಬೋದು ಮಾರ್ಕರ್, ಅಲ್ಟ್ರಾ 2, ಎಕ್ಸಾನ್ ಹಾಗೂ ಪ್ರಮೋಟರ್ ಹಾಗೂ ಅವತಾರ್ ಏನಿದೆ. ಅವತಾರ್ ಬಂದ್ಬಿಟ್ಟು ನಿಮಗೆ ಥೈಮ್ಯಾಥೆಕ್ಸಿಯಮ್ ಮತ್ತು ಕ್ಲೋರ್ತ್ರಿಪ್ನಾಲ್ ಕಾಂಬಿನೇಷನ್ ಇರುತ್ತೆ, ಗ್ರ್ಯಾನ್ಯುಲ್ಸು. ಇದು ನಮಗೇನಪ್ಪ ಅಂದರೆ ಅಡಿಕೆಯಲ್ಲಿ ನಾವು ಇದನ್ನು 50ರಿಂದ 100 ಗ್ರಾಮ್ ಡ್ರಂಚಿಂಗ್ ಮಾಡೋದ್ರಲ್ಲಿದ್ದ ಕೆಳಗಡೆ ಬೇರುಗಳಲ್ಲಿ ನಿಮಗೆ ಕೀಟದ ಬಾಧೆಯನ್ನು ಇದರಲ್ಲಿದ್ದ ರಕ್ಷಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಎಸ್ಪೆಷಲಿ ನಾವು ಸ್ಪಿಂಡಲ್ ಬಗ್ ಆಗಿರ್ಬೋದು, ಹಾಗೆ ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಪಿಲ್ಲರ್ ಅಂತ ಹೇಳ್ತೀವಿ, ಅದಾಗಿರ್ಬೋದು, ಅಥವಾ ಮೈಟ್ಸ್ ಆಗಿರ್ಬೋದು. ಇಲ್ಲ ನಮಗೇನು ರೆಡ್ ಮೈಟ್ಸ್ ಆಗಲಿ, ವೈಟ್ ಮೈಟ್ಸ್ ಆಗಲಿ, ಹಾಗೆ ರೂಟ್ ಗ್ರಬ್ಸ್ ಆಗಿರ್ಬೋದು, ನಾವು ಇದರಲ್ಲಿದ್ದ ನಾವು ಕಂಟ್ರೋಲ್ ಮಾಡ್ಬೋದು. ಹಾಗೆ ನಾವು ಸ್ಪ್ರೇಯಿಂಗಿಗೆ ಆದಾಗ ಅಲ್ಟ್ರಾ 2 ಅಂತ ಬರುತ್ತೆ. ಇದು ನಮಗೆ ಏನು ಜಿಗಿ ಬರುತ್ತೆ, ಅಫಿಡ್ಸು, ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ. ಹಾಗೆ ಎಕ್ಸಾನ್ ಬಂದ್ಬಿಟ್ಟು ನಿಮಗೆ ಏನು ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಪಿಲ್ಲರ್ ಇದೆ ಅದಕ್ಕೆ ಸ್ಪ್ರೇಯಿಂಗ್ ಮಾಡ್ಬೋದು. ಪ್ರಮೋಟರ್ ಇದು ಗಿಡದ ಬೆಳವಣಿಗೆಗೆ ಚೆನ್ನಾಗಿರುತ್ತೆ. ಹಾಗೆ ಮಾರ್ಕರ್ ಇದು ಬಂದ್ಬಿಟ್ಟು ನಮಗೆ ಈ ಜಾಸಿಡ್ಸ್ ಆಗಲಿ ಯಾವುದೇ ಥರದ ಹುಳಗಳನ್ನು ಇದು ಕಂಟ್ರೋಲ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ನಾವೇನಪ್ಪ ಅಂದರೆ ಥೈಫೆನೈಟ್ ಮಿಥೈಲ್ ಅಂತ ಹೇಳ್ಬಿಟ್ಟು ಬರುತ್ತೆ, 75 WP. ಇದನ್ನು ಉಪಯೋಗಿಸೋದ್ರಲ್ಲಿದ್ದ ಇದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಆಗಿರೋದ್ರಿಂದ ಇದು ಪೂರಾ ನಾವು ಗಿಡಗಳಲ್ಲಿ ನಾವು ಈ ರೋಗಗಳೇನು ಕಾಣ್ತಾ ಇದ್ದೀವಿ, ಲೈಕ್ ಬಡ್ ರಾಟ್ ಆಗಿರ್ಬೋದು, ಕ್ರೌನ್ ರಾಟು, ಲೀಫ್ ಸ್ಪಾಟು, ಆಮೇಲೆ ಈ ಯೆಲ್ಲೋಯಿಂಗ್ ಆಗೋದು, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋದು, ಇದನ್ನೆಲ್ಲವನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹಾಗೆ ನಾನು ಏನು ನಿಮಗೆ ಆಲ್ರೆಡಿ ಹೇಳಿದೆ, ಈ ಒಂದು ಡ್ರೆಂಚಿಂಗ್ ಅನ್ನೋದು ನಾವು ಮಾಡೋದ್ರಲ್ಲಿದ್ದ ಗಿಡದ ಒಂದು ಬೇರುಗಳಿಗೆ ಆ ಒಂದು ರೋಗ ಲಕ್ಷಣಗಳು ಏನು ಬರ್ತವೆ ಅವನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಅನುಕೂಲಕರವಾಗಿರುತ್ತದೆ. ಅದನ್ನು ನಾವು ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಗಿಡ ನೋಡ್ಬೋದು, ಇದು ಲಾಸ್ಟ್ ಟೈಮ್ ನಮಗೆ ಬಡ್ರಾಟ್ ಬಂದ್ಬಿಟ್ಟು ಇದೆಲ್ಲ ಹೋಗಿತ್ತು, ಇಲ್ಲಿವರೆಗೂ ನಾವು ಇದಾಗಿತ್ತು. ಈಗ ಇದು ಹೊಸ್ದಾಗಿ ನಾವು ಟ್ರೀಟ್ಮೆಂಟ್ ಮಾಡಿದ್ದಾದಮೇಲೆ ಬರ್ತಾಯಿದೆ. ಈಗ ಮತ್ತೆ ಇನ್ನೊಂದು ಸರಿ ಟ್ರೀಟ್ಮೆಂಟ್ ಮಾಡಿದ್ದೇವೆ ಇದಕ್ಕೆ. ಹಾಗೆ ನೀವು ಈ ಗಿಡಗಳಲ್ಲಿ ಎಲ್ಲ ನೋಡ್ತಾ ಇರಿ.